ಏನಮ್ಮ ಅಮೂಲ್ಯ? ಸರ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನ್ನ ನಾಟಕಕ್ಕೆ ಸೇರ್ಸ್ಕೊಳ್ತಿರೋ ಇಲ್ವೋ? ನೋಡಮ್ಮ ಅಮ್ಮು, ಮುಗ್ದೋದ್ರೆ ಕತೆನ ಮತ್ತ್ಯಾಕಮ್ಮ ಶುರು ಮಾಡ್ತಿದ್ಯಾ? ನಮ್ ನಾಟಕಕ್ಕೆ ಹೊಸ ಹೀರೋಯಿನ್ ಸಿಕ್ಕಾಯ್ತು. ಹೌದಾ? ನೋಡಪ್ಪ, ನೀವು ಪಕ್ಕದ ಸಾಮಂತ ರಾಜರು, ಇನ್ನೊಬ್ಬ ರಾಜನ ಮೇಲೆ ದಂಡೆತ್ತಿ ಹೋಗ್ತಿರ್ತೀರಾ. ಏನ್ ಹೇಳು? ದಂಡ ಎತ್ಕೊಂಡ್ ಬರ್ತೀವಿ. ದಂಡ ಎತ್ಕೊಂಡು ಹೋಗೋದಲ್ಲ ಕಣೋ, ದಂಡೆತ್ತಿ ಯುದ್ಧ ಮಾಡಕ್ ಹೋಗೋದು. ಇವ್ರಿಬ್ರು ನಿನ್ನ ಸೇವಕಿಯರು. ನೋಡ್ರಮ್ಮ, ನೀವು ಕುದುರೆ ಮೇಲೆ ಕೂತ್ಕೊಂಡು ರಾಜ ದಂಡೆತ್ತಿ ಹೋಗುವಾಗ ಹೀಗೆ ಗಾಳಿ ಬೀಸ್ತಾ ಇರ್ತೀರಾ, ಗೊತ್ತಾಯ್ತಾ? ನೀನ್ ಸ್ವಲ್ಪ ಕುದುರೆನ ಜವಾಬ್ದಾರಿಯಿಂದ ನೋಡ್ಕೋಬೇಕಪ್ಪ. ಕುದುರೆ ಆ ಕಡೆ ಈ ಕಡೆ ಹೋಗ್ಬಾರ್ದು, ಗೊತ್ತಾಯ್ತಾ? ರಾಜ ರೆಡಿನಪ್ಪ? ಸ್ವಲ್ಪ ಹಿಂದೆ ಹೋಗ್ರಿ. ತುಂಬಾ ಹಿಂದೆ ಹೋಗ್ಬಾರ್ದಕ್ಕ, ನಾವು ಸ್ವಲ್ಪ ಮುಂದೆ ಬಾ. ಹಾ, ಪೊಸಿಷನ್ ತಗೋ. ರಾಜಗಾಂಭೀರ್ಯ ಇರ್ಬೇಕು, ಗೊತ್ತಾಯ್ತಾ? ರೆಡಿ? 1 2 3 ಆಕ್ಷನ್! ಓ ಯಾಕಪ್ಪ ಬಂದು? ಸ್ವಲ್ಪ ಡೈಲಾಗ್ ಕೊಡ ಇವ್ರಿಗೆ. ಅಮ್ಮೋ, ಅಮೂಲ್ಯ, ಏನಮ್ಮ ನನ್ನನ್ನು ಹುಡ್ಕೊಂಡ್ ಬಂದೆ? ಅದೇ ಸರ್, ನೆನ್ನೆ ನೀವು ಬಂದು ನನ್ನ ಅಷ್ಟೊಂದೆಲ್ಲ ಕೇಳ್ಕೊಂಡ್ರಲ್ಲ, ಅದಕ್ಕೆ ನೆನ್ನೆ ಸ್ವಲ್ಪ ನಾನ್ ಸಿಟ್ಟಲ್ಲಿದ್ದೆ. ಅದಕ್ಕೆ ನಿಮ್ ಯಾವ ಮಾತು ನನ್ ತಲೆಗೆ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಯೋಚನೆ ಮಾಡ್ದೆ ಸರ್, ಫೆಸ್ಟಿಗ್ ಬೇರೆ ಜಾಸ್ತಿ ಟೈಮ್ ಇಲ್ಲ. ಇಂಥ ಟೈಮಲ್ಲಿ ನಾನ್ ದೊಡ್ಡ ಮನ್ಸ್ ಮಾಡಿಲ್ಲ ಅಂತ ಅಂದ್ರೆ ನಮ್ ಕಾಲೇಜ್ ಹೆಸರೇ ಹಾಳಾಗೋದು. ಫಸ್ಟ್ ಪ್ರೈಸ್ ಬರ್ಬೇಕಾಗಿರೋ ಈ ನಾಟಕ ನಾನಿಲ್ದೆ ಪ್ರೈಸ್ ಕಳ್ಕೊಂಡ್ಬಿಡ್ತು ಅಂತ ಆಗ್ಬಾರ್ದಲ್ವಾ? ನನ್ನಿಂದ ಬೇರೆಯವ್ರು ಸಫರ್ ಆಗೋದು ನಂಗೆ ಯಾವತ್ತೂ ಇಷ್ಟ ಆಗಲ್ಲ ಸರ್. ಅದ್ರಲ್ಲೂ ನನ್ ಕಾಲೇಜ್ ಅಂದ್ರೆ ನಂಗೆ ತುಂಬಾ ಅಭಿಮಾನ ಇದೆ. ಕಾಲೇಜಿಗೋಸ್ಕರ ನನ್ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಸೈಡಿಗೆ ಇಟ್ಟು ನಾಟಕ ಮಾಡೋಣ ಅಂತ ಬಂದೆ. ಓಹೋ, ಹೌದಮ್ಮ. ಬಟ್ ಐ ಆಮ್ ಸಾರಿ. ನೋಡಮ್ಮ, ಶಾಕುಂತಲೆ ಕ್ಯಾರೆಕ್ಟರ್ಗೆ ಈಗ ಬೇರೆ ಹುಡುಗಿನ ಫಿಕ್ಸ್ ಮಾಡಾಗಿದೆ. ಈಗ ಅವಳಿಗೆ ಆ ಕ್ಯಾರೆಕ್ಟರ್ ಮಾಡೋದು ಬೇಡ ಆದ್ರೆ ಪಾಪ ಅವಳ ಮನ್ಸಿಗೆ ನೋವಾಗತ್ತಲ್ವಾ? ಸೊ ನೀನ್ ರೆಸ್ಟ್ ಮಾಡಮ್ಮ. ಅದೆಂಗ್ ಈಸಿಯಾಗಿ ಹೇಳ್ತೀರಾ ಸರ್ ನೀವು? ಅಲ್ಲ, ನಾನಿರುವಾಗ ಶಕುಂತಲಾ ಕ್ಯಾರೆಕ್ಟರ್ಗೆ ಬೇರೆಯವ್ರನ್ನ ಹೇಗ್ ಹಾಕೊಂಡ್ರಿ ಸರ್ ನೀವು? ನೋಡಮ್ಮ, ಇಲ್ಲ ಆಗಿರೋ ಪ್ರಾಬ್ಲಮ್ನ ನಾನ್ ಪ್ರಿನ್ಸಿಪಾಲ್ ಹತ್ರ ಹೇಳ್ದೆ. ಅವ್ರು ಅದಕ್ಕೆ ಆ ಹುಡುಗಿನ ಅಪ್ರೂವ್ ಮಾಡಿದ್ದಾರೆ. ಮುಂದಿನ ಸಾರಿ ನಾಟಕ ಮಾಡ್ಬೇಕಾದ್ರೆ ನಿನ್ನ ಹೀರೋಯಿನ್ ಆಗಿ ಹಾಕೊಳ್ತೀನಿ. ಈ ವರ್ಷ ನೀನು ಮುಂದೆ ಕೂತ್ಕೊಂಡು ನಮ್ ನಾಟಕ ನೋಡ್ಕೊಂಡು ಚಪ್ಪಾಳೆ ತಟ್ಟು, ಓಕೆನಾ? ಸರ್ ಪ್ಲೀಸ್ ಸರ್, ಈ ನಾಟಕಕ್ಕೆ ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ ಸರ್. ಸೊ ಪ್ಲೀಸ್ ಸರ್, ಆ ಹುಡುಗಿ ಬದಲು ನನ್ನೇ ಹೀರೋಯಿನ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಆಗಲ್ಲಮ್ಮ, ಪದೇ ಪದೇ ಹೀರೋಯಿನ್ ಚೇಂಜ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾನು ಏನು ಉತ್ತರ ಕೊಡೋದು? ಆಗಲ್ಲ ಆಗಲ್ಲ. ಯಾಕಾಗಲ್ಲ ಸರ್? ಮ್ಯಾನೇಜ್ಮೆಂಟ್ ಅವರು ನಿಮಗೊಂದು ಲೆಕ್ಕನ ಸರ್? ನೀವೆಂತ ದೊಡ್ಡ ಕಾಲೇಜಿಗೆ ಕಲ್ಚರಲ್ ಹೆಡ್ ಆಗಿದ್ದೀರಾ. ನಿಮ್ ಕೈಲಿ ಪಳಗ್ದವರು ದೊಡ್ಡ ಹೀರೋಯಿನ್ ಆಗಿದ್ದಾರೆ ಸರ್. ನಿಮ್ ಮಾತನ್ನ ಮ್ಯಾನೇಜ್ಮೆಂಟ್ ಅವರು ತೆಗ್ದಾಕ್ತಾರ? ಇಲ್ಲ. ಅಲ್ಲ ಸರ್, ಎಂತ ದೊಡ್ಡ ದೊಡ್ಡ ಸಿನಿಮಾನೇ ಡೈರೆಕ್ಟ್ ಮಾಡಿದವ್ರು ನೀವು. ಹೀರೋಯಿನ್ ಸರಿ ಇಲ್ಲ ಅಂದ್ರೆ ಆ ಮಿನಿಟ್ ತೆಗ್ದಾಕ್ತೀರಾ. ಇನ್ನು ಈ ಕೋತಿ ಮುಖದವಳನ್ನ ಚೇಂಜ್ ಮಾಡಿ ನನ್ನ ಹಾಕೊಳ್ಳೋದು ದೊಡ್ಡ ಮ್ಯಾಟ್ರ ಸರ್ ನಿಮಗೆ? ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್. ನಾನು ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ನಿಮ್ ಮನ್ಸ್ ಕರಗ್ತಿಲ್ವಾ ಸರ್? ಇರಮ್ಮ, ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದು ಏನಿದೆ ಸರ್? ನನ್ಗಿಂತ ನಿತ್ಯ ಸೂಪರಾ? ಖಂಡಿತ ಇಲ್ಲ ಸರ್, ಪ್ಲೀಸ್ ಸರ್. ಅದಲ್ಲಮ್ಮ, ನೀನು ನಾಟಕ ಬಿಟ್ಟು ಹೋಗಿದ್ದಕ್ಕೆ ವಲ್ಲಭ ತುಂಬಾ ಊರ್ಕೊಂಡಿದ್ದಾನೆ. ಈಗ ಮತ್ತೆ ನಾನೇನಾದ್ರೂ ನಿನ್ನೆ ಹೀರೋಯಿನ್ ಆಗಿ ತಗೊಳ್ತೀನಿ ಅಂದ್ರೆ ಅವ್ನು ಮತ್ತೆ ಟ್ರಿಗರ್ ಆಗ್ತಾನೆ. ಅವನು ಏನಂತಾನೆ ಅಂತಾನು ನನ್ಗೆ ಗೊತ್ತು. ನಾನು ಹೀರೋ ಆಗಿ ಆಕ್ಟ್ ಮಾಡಲ್ಲ ಅಂತ ನಾಟಕನೇ ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ನನ್ನ ಗತಿ ಏನಮ್ಮ? ಇಡೀ ಕಾಲೇಜಲ್ಲಿ ಅವನ ತರ ಡೈಲಾಗ್ ಹೇಳಿ ಪರ್ಫಾರ್ಮ್ ಮಾಡೋರು ಯಾರಿದಾರಮ್ಮ? ನಾನು ಅವಾಗ ಹೋಗಿ ಯಾರ ಕಾಲು ಹಿಡ್ಕೋಬೇಕು ಹೇಳು? ನೋಡು, ಆ ತಲೆನೋವೆಲ್ಲ ನನಗೆ ಬೇಡವೇ ಬೇಡ. ಅದಕ್ಕೆ ನಾನು ಏನ್ ಮಾಡ್ಬೇಕಂತ ನೀವ್ ಹೇಳ್ತಿರೋದು ಸರ್? ಅದಕ್ಕೆ ನೀನು ವಲ್ಲಭನ ಕನ್ವಿನ್ಸ್ ಮಾಡ್ಬೇಕು. ಅವ್ನು ಓಕೆ ಅಂದ್ರೆ ನಾನು ಓಕೆ. ಏನು? ಆ ಕಾಡ್ ಪಪ್ಪನ್ ಕಾಲ್ನ ನಾನ್ ಹಿಡಿಬೇಕಾ? ಆಗೋದಿಲ್ಲ ಸರ್, ಆಗೋದೇ ಇಲ್ಲ. ಹಂಗಿದ್ರೆ ಬೇರೆ ದಾರಿ ಇಲ್ಲ. ನೀನು ನಾಟಕನ ಫ್ರಂಟ್ ರೋದಲ್ಲಿ ಕೂತ್ಕೊಂಡು ನೋಡ್ಕೊಂಡು ಚಪ್ಪಾಳೆ ತಟ್ಟಬೇಕಷ್ಟೇ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಸ್ಟೇಜ್ ಮೇಲೆ ಹವಾ ಮಾಡ್ಬೇಕಿರೋ ಟ್ಯಾಲೆಂಟ್ ನ ಫ್ರಂಟ್ ರೋಲ್ ಕುತ್ಕೊಂಡು ಚಪ್ಪಾಳೆ ತಟ್ಟು ಅಂತ ಯಾವ ಬಾಯಲ್ಲಿ ಹೇಳ್ತಿದ್ದೀರಾ ಸರ್ ನೀವು? ಹವಾ ಮಾಡ್ಬೇಕಮ್ಮ. ಹಾಗಾದ್ರೆ ನಿನ್ನ ಈಗೋನ ಸೋಲ್ಸು, ವಲ್ಲಭನ ಒಪ್ಸು. ಅದಾಗಲ್ಲ ಸರ್. ಹಂಗಿದ್ರೆ ವಲ್ಲಭನ ಹತ್ರ ಮಾತಾಡು. ಆಗಲ್ಲ ಆಗಲ್ಲ
ಆಗಲ್ಲ ಆಗಲ್ಲ. ಏನಮ್ಮ ನೀನು ಅದು ಆಗಲ್ಲ ಅಂತೀಯ ಇದು ಆಗಲ್ಲ ಅಂತೀಯ, ಮಾತೆತ್ತಿದ್ರೆ ಹೀರೋಯಿನ್ ಆಗ್ತೀನಿ ಅಂತೀಯ. ನೋಡು, ನೀನ್ ಹೀರೋಯಿನ್ ಆಗ್ಬೇಕಂದ್ರೆ ನಿನಗಿರೋ ಏಕೈಕ ದಾರಿ ವಲ್ಲಭ. ವಲ್ಲಭ ಕೂಲ್ ಆದ್ರೆ ಎಲ್ಲವೂ ಕೂಲ್. ಹೌದಾ? ಹಂಗಿದ್ರೆ ಬೇರೆ ದಾರಿ ಇಲ್ವಾ ಸರ್? ಬೇರೆ ದಾರಿ ಇಲ್ಲ. ಹಲೋ ಸಿರಿ ಅವ್ರೆ, ಎಲ್ಲಿದ್ದೀರಾ? ನಾನ್ ಮಾಧವನ್ನ ಮೀಟ್ ಮಾಡಕ್ಕೆ ಕಾಫಿ ಶಾಪ್ಗೆ ಹೋಗ್ತಾ ಇದ್ದೀನಿ. ವೈ? ಯಾಕೂ ಇಲ್ಲ, ನಮ್ ಬಾಬಾ ಆಲ್ರೆಡಿ ಕಾಫಿ ಶಾಪ್ ಹತ್ರ ಇದಾರಂತೆ. ಅದಕ್ಕೆ ನೀವೆಲ್ಲಿದ್ದೀರಾ ಅಂತ ಕೇಳಕ್ ಕಾಲ್ ಮಾಡಿದೆ. ಅವ್ರಿಗೆ ಡೈರೆಕ್ಟ್ ಆಗಿ ನನಗ್ ಫೋನ್ ಮಾಡೋದಿಕ್ಕೇನು? ಅದು ಅವ್ರಿಗೆ ಸ್ವಲ್ಪ ಮುಜುಗರ, ಅದಕ್ಕೆ. ಹೋ ಓಕೆ, ನಾನು ಇನ್ನೇನ್ ಕಾಫಿ ಶಾಪಿಗೆ ರೀಚ್ ಆಗ್ಬಿಡ್ತೀನಿ. ಓ ಹೌದಾ? ನೀವು ಯಾವ ಬಟ್ಟೆ ಹಾಕಿದ್ದೀರಾ? ಅದು ಯಾಕೆ ಅಂದ್ರೆ ನಮ್ ಬಾವ ನಿಮ್ಮನ್ನ ಕಂಡಿಡಿಬೇಕಲ್ಲ, ಅದಕ್ಕೆ. ನನ್ನ ಆರೆಂಜ್ ಸ್ಲೀವ್ಲೆಸ್ ಟಾಪು ಮತ್ತೆ ಬ್ಲೂ ಜೀನ್ಸ್. ಸ್ಲೀವ್ಲೆಸ್ ಟಾಪು ಜೀನ್ಸಾ? ಸರಿ ಬನ್ನಿ. ಓಕೆ ಓಕೆ ಸರ್, ಇಲ್ಲೇ ಸೈಡ್ ಹಾಕ್ಬಿಡಿ. ಮೀನಾ ಈಗ ಓದ್ಲಲ್ಲ, ಅವಳೆಲ್ಲ ತಾನೆ? ಮಾವ, ಅವಳೆ ಮಾವ. ಗಿರ್ಜಾ, ನನಗೆ ಯಾಕೋ ಈ ಸಂಬಂಧ ಸೆಟ್ ಆಗಲ್ಲ ಅನ್ನಿಸ್ತಾ ಇದೆ. ನಡ್ರಿ ಮನೆಗೆ ಹೋಗೋಣ. ಅಯ್ಯಯ್ಯೋ ಮಾವ, ಬೇಡ ಮಾವ. ಬಾವ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಮೀಟ್ ಮಾಡ್ಲಿ, ಆಮೇಲೆ ಏನಾಯ್ತು ಅಂತ ಕೇಳೋಣ. ಅದಾದ್ಮೇಲೆ ನಮ್ಮ ಮನೆಗೆ ಸೆಟ್ ಆಗ್ತಾಳಲ್ವೋ ಅಂತ ಡಿಸೈಡ್ ಮಾಡೋಣ ಮಾವ. ಮಾಧವ ಹೋಗಪ್ಪ. ಅಪ್ಪ, ಏಯ್ ಇಲ್ಲಿವರೆಗೂ ಬಂದಿದ್ದೀವಿ, ಹೋಗು ಮಾತಾಡ್ಸ್ಕೊಂಬೋ. ಮಾಧವ, ಹಾ, ಪ್ಲೀಸ್ ಹ್ಯಾವ್ ಅ ಸೀಟ್. ಪರವಾಗಿಲ್ಲ. ಏನು ಪರವಾಗಿಲ್ಲನಾ? ನಾನೇ ನಿಮ್ಮನ್ನ ಎಕ್ಸಾಮಿನ್ ಮಾಡೋದಕ್ಕೋ ಇಲ್ಲ ಇಂಟರ್ವ್ಯೂ ಮಾಡೋದಕ್ಕೋ ಕರ್ಸಿಲ್ಲ. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ಒನ್ ಕೋಲ್ಡ್ ಕಾಫಿ ಪ್ಲೀಸ್. ಓಕೆ ಮ್ಯಾಮ್. ಸರ್ ಫಾರ್ ಯು ನನಗೊಂದು ನಾರ್ಮಲ್ ಫಿಲ್ಟರ್ ಕಾಫಿ ಕೊಡಿ ಸಾಕು. ನೋ ಸರ್, ಫಿಲ್ಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾರ್ಮಲ್ ಕಾಫಿ ಕೊಡಿ ಸಾಕು. ಗೆಟ್ 2 ಕೋಲ್ಡ್ ಕಾಫಿ ಪ್ಲೀಸ್. ಓಕೆ ಮೇಡಮ್. ಒನ್ ಟೂ ತ್ರೀ ಆಕ್ಷನ್. ಹತ್ರ ಬನ್ನಿ. ಇನ್ನು ಸ್ವಲ್ಪ ಹತ್ರ. ನೋಡ್ತಾ ಇರಿ ನೋಡ್ತಾ ಇರಿ. ವಾವ್, ಸೂಪರ್. ಏನಮ್ಮ ಅಮೂಲ್ಯ? ಸರ್, ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನ್ನ ನಾಟಕಕ್ಕೆ ಸೇರ್ಸ್ಕೊಳ್ತಿರೋ ಇಲ್ವೋ? ನೋಡಮ್ಮ, ಮುಗ್ದೋದ್ರೆ ಕತೆನ ಮತ್ತ್ಯಾಕಮ್ಮ ಶುರು ಮಾಡ್ತಿದ್ಯಾ? ನಮ್ ನಾಟಕಕ್ಕೆ ಹೊಸ ಹೀರೋಯಿನ್ ಸಿಕ್ಕಾಯ್ತು. ಹೌದಾ? ಸರಿ, ನಾನಂತೂ ಈ ನಾಟಕ ಆಗಕ್ ಬಿಡಲ್ಲ ಸರ್. ನೀವು ನನ್ನ ಹೀರೋಯಿನ್ ಮಾಡ್ದೆ ಇವಳನ್ನ ಇಟ್ಕೊಂಡು ಈ ನಾಟಕ ಮಾಡಿದ್ರೆ ನಾಡಿದ್ ಫಸ್ಟ್ ದಿನ ನನ್ ಮೊಟ್ಟೆ ಇಟ್ಕೊಂಡು ಹೊಡಿತೀನಿ ಸರ್. ನನ್ ಶಾಕುಂತ್ಲೆ ಸರ್, ನಾನು ಆ ಪಾತ್ರನ ಜೀವಿಸ್ಬಿಟ್ಟಿದೀನಿ. ನೀನ್ ಜೀವಿಸಿದ್ಯಾ? ನೀನ್ ಜೀವಿಸಿ ಆ ಕ್ಯಾರೆಕ್ಟರ್ ಜೀವನೇ ತೆಗೆದಾಕ್ಬಿಟ್ಟಿದ್ಯಾ. ಸರ್, ಅದ್ ಹೇಗ್ ನೀವು ಬೇರೆಯವ್ರಿಗೆ ಕೊಡ್ತೀರಾ ಈ ಪಾತ್ರನ? ಅಲ್ಲ ಅಮೂಲ್ಯ. ಸರ್, ಜಸ್ಟ್ ಅ ಮಿನಿಟ್. ಹೇ ಅಮೂಲ್ಯ, ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ಯಾ? ನೀನ್ ಯಾವ್ದ್ರಲ್ಲೂ ನನ್ ಲೆವೆಲಿಗಿಲ್ಲ. ಏಯ್, ನೀನ್ ಯಾರೇ ನನ್ ಲೆವೆಲಿಗಿಲ್ಲ ಅಂತ ಮಾತಾಡಕ್ಕೆ? ಹೌದು, ನಾನ್ ನಿನ್ ಲೆವೆಲಿಗಿಲ್ಲ, ನಿನ್ಕಿಂತ ಒಂದ್ ಹೆಜ್ಜೆ ಮೇಲಿದ್ದೀನಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ. ಏಯ್, ಏನ ನಗಾಡ್ತಿದ್ಯಾ? ಸರಿ, ಚಾಲೆಂಜ್ ಹಾಕ್ಬಿಡು. ಆ ಚಾಲೆಂಜ್ ನ ಯಾರ್ ಗೆಲ್ತಾರೋ ಅವರೇ ಈ ನಾಟಕದ ಹೀರೋಯಿನ್. ಓಕೆ ಸರ್, ಈಗ ನನಗೂ ಅವಳಿಗೂ ಚಾಲೆಂಜು.
ಸರ್ ಒಂದ್ ಶೀಟ್ ಡೈಲಾಗ್ ಬರ್ಕೊಡಿ. ಯಾರು ಫಂಬಲ್ ಮಾಡ್ದೆ ಹೇಳ್ತಾರೋ ಅವರೇ ಹೀರೋಯಿನ್. ಓಕೆನಾ ನಿಂಗಿದು? ನಂಗೂ ನಿತ್ಯ ಕೆಪಾಸಿಟಿ ಏನಂತ ನಿನ್ನೆನೆ ನೀನ್ ನೋಡಿದ್ಯಾ? ನೀನೇ ನೋಡ್ದಲ್ಲ, ಈ ಕಾಂಪಿಟೇಷನ್ ಹೇಳು ಒಪ್ಕೊಂಡ್ರೆ ಪಕ್ಕ ನೀನೇ ಸೋಲ್ತ್ಯಾ. ಒಂದ್ ಪೇಜ್ ಡೈಲಾಗ್ ನ ನೀರ್ ಕುಡ್ದಂಗ್ ಹೇಳ್ಬಿಟ್ಲು, ನೀನ್ ಅಬ್ಬಬ್ಬಾ ಅಂತ್ಯಾ. ಬೇಡ ಕಣೆ ಅಮ್ಮು. ನೋ ನೋ ನೋ, ಐ ಆಮ್ ನಾಟ್ ಓಕೆ. ಯಾಕೆ? ಡೈಲಾಗ್ ಎಲ್ಲ ನಾನು ಆರಾಮಾಗಿ ಒನ್ ಟೇಕಲ್ ತಗೊಂತೀನಿ. ಇನ್ನೇನಾದ್ರೂ ಟಾಪ್ ಆಗಿರೋ ಚಾಲೆಂಜ್ ಹೇಳು. ಹಾ, ಒಂದ್ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಳ್ಳೋಣ. ಯಾರು ಒಂದ್ ಸ್ಟೆಪ್ ಮಿಸ್ ಮಾಡದೆ ನೀಟಾಗಿ ಡ್ಯಾನ್ಸ್ ಮಾಡ್ತಾರೋ ಅವರೇ ಶಾಕುಂತಲೆ. ಡ್ಯಾನ್ಸ್ ಮಾತ್ರ ಬೇಡವೇ ಬೇಡ. ನೀನ್ ಡ್ಯಾನ್ಸ್ ಮಾಡೋ ಚಂದನೋ ನಾವು ನೋಡಿಲ್ವಾ? ನೀನು ಬೇರೆ ಏನಾದ್ರೂ ಚಾಲೆಂಜ್ ಹಾಕು. ಅದ್ರಲ್ಲಿ ನೀನು ಪಂಟ್ರಾಗಿರ್ಬೇಕು. ಎದುರುಗಡೆ ಯಾರೇ ಬಂದ್ರು ಸೋಲ್ಬೇಕು. ಹೆಲೋ, ಏನು? ಡ್ಯಾನ್ಸ್ ಬೇಡ. ನಾನು ಏನೇ ಹೇಳಿದ್ರು ಬೇಡ ಅಂತ ಹೇಳ್ತಿದ್ಯಲ್ಲ. ಏನಿದು ಚಿಕ್ಕ ಮಕ್ಳು ತರ ಡ್ಯಾನ್ಸ್ ಎಲ್ಲ ಸಿಲ್ಲಿ ಆಗಿರುತ್ತೆ. ಏನೇ ಇದ್ರು ನನ್ ರೇಂಜ್ಗೆ ದೊಡ್ಡ ಚಾಲೆಂಜ್ ಹೇಳು. ಏನ್ ಗುರು ಇದೆಲ್ಲ ನನ್ ಕರ್ಮ. ಏನು ಇವರು ನಾಟಕ ಮಾಡಿ ಅಂದ್ರೆ ಚಾಲೆಂಜ್ಗಳು ಮಾಡ್ಕೊಂಡು ಹಿಂಗಾಡ್ತಾವ್ರೆ. ಹಾ ಗೊತ್ತಾಯ್ತು, ಈಟಿಂಗ್ ಕಾಂಪಿಟೇಷನ್ ಮಾಡೋಣ. ವಾಟ್? ಈಟಿಂಗಾ? ಹಾ, ಈಟಿಂಗು ನಾಟಕಕ್ಕೂ ಏನ್ ಸಂಬಂಧ? ಸಂಬಂಧ ಇಂಪಾರ್ಟೆಂಟ್ ಅಲ್ಲ, ಚಾಲೆಂಜ್ ಇಂಪಾರ್ಟೆಂಟ್. ನನ್ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಕ್ಕೆ ನಿನ್ ಗಟ್ಸ್ ಇದ್ಯೋ ಇಲ್ವೋ ಹೇಳು. ವಾಟ್? ನನ್ ಗಟ್ಸ್ ಬಗ್ಗೆ ಮಾತಾಡ್ತಿದ್ಯಾ? ರೈಟ್, ಈಟಿಂಗ್ ಕಾಂಪಿಟೇಷನ್ ತಾನೆ. ಐ ಆಮ್ ರೆಡಿ. ಏನ್ ತಿನ್ನೋದು? ನಂಗೇನ್ ಇಷ್ಟ? ಹಾ, ಗೋಲ್ಗಪ್ಪ ಈಟಿಂಗ್ ಕಾಂಪಿಟೇಷನ್. ಓಕೆ ಓಕೆ, ಡನ್. ಮಗ ಒಂಥರ ಮಜಾ ಇದೆ ಕೊಡು.